25 ವರ್ಷದ ಜ್ಯೋತಿ ಅಂತ ಮೃತಪಟ್ಟಿರ್ತಕ್ಕಂಥದ್ದು. ಸ್ಪ್ರೇ ಸಿಂಪಡಿಸಿದ ವೇಳೆ ಮಹಿಳೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಮಾದನಾಯಕಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ. ನೋಡಿ, ಚಿನ್ನ ಕದಿಯೋದಲ್ದೇನೆ ಎಷ್ಟೋ ಸರ್ತಿ ಕುತ್ತಿಗೆ ಕೈ ಹಾಕಿದಾಗ ಆ ವೃದ್ಧೆಯರು ಬಿದ್ದಿರೋದು ಇದೆ. ಫೋರ್ಸ್ ಅಂತ ಹೇಳ್ತಾರೆ ಕೆಲವರು. ಇಲ್ಲೇನೋ ಇವರು ಸ್ಪ್ರೇ ಮಾಡೋದಕ್ಕೆ ಹೋಗಿದ್ರು ಅಂತ. ಆ ಸಂದರ್ಭದಲ್ಲಿ ಮಹಿಳೆ ಕುಸಿದು ಬಿದ್ದು ಸಾವು. ಪ್ರಾಣನೂ ಹೋಯ್ತು, ಈ ಕಡೆ ಮಾಂಗಲ್ಯದ ಸರನೂ ಹೋಯ್ತು. ಈ ರೀತಿ ಆಗಿದೆ. ಪೆಪ್ಪರ್ ಸ್ಪ್ರೇನಾ ಏನ್ ಕತೆನೋ. ಗ್ರಾಮದಲ್ಲಿ ಏನಂದ್ರೆ ಕಳ್ತನ ಮಾಡಕ್ ಬಂದು ಒಂದು ಪ್ರಾಣನೇ ಕಳೆದಿದ್ದಾರೆ. ಸರ ಮತ್ತೆ ವಾಲೆ ಎರಡನ್ನೂ ಸಹ ಕದ್ದೊಯ್ದವ್ರೆ. ಮತ್ತೆ ಲಾಕ್ ಹಾಕಿದ್ದಾರೆ. ಡೋರಿಂದ ಮನೆಯಿಂದ ಒಳಗಡೆಯಿಂದ ಯಾರು ಬರಬಾರ್ದು ಅಂತ ಲಾಕ್ ಹಾಕಿದ್ದಾರೆ. ಗ್ರಾಮಸ್ಥರು ಆಮೇಲೆ ಏನ್ ಈ ತರ ಇದ್ದಾರೆ ಅಂತ ನೋಡಿದಾಗ ಎಲ್ಲ ಒಡವೆ ಮತ್ತೆ ಅವಕ್ಕನ್ನ ಜೀವ ತೆಗೆದ್ಬಿಟ್ಟು ಹೋಗಿದ್ದಾರೆ ಸರ್. ಇವತ್ತು ಹೌದು ಸರ್, ಸ್ಪ್ರೇ ಹೊಡೆದಿದ್ದಾರೆ. ಮತ್ತೆ ಅವಕ್ಕನಿಗೂ ಹೊಡೆದ್ಬಿಟ್ಟು ಸರ್ ಒಂದು 65ರಿಂದ 70 ಇತ್ತು ಸರ್. ವಾಲೆ ಎಲ್ಲ ಇತ್ತು. ನೆನ್ನೆ ಫಂಕ್ಷನ್ ಬಂದಿಂದಾನೇ ಎಲ್ಲ ಹಂಗೆ ಅವರು ಪಾಪ ಹಾಕೊಂಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳ. ಪ್ರಕಾಶ್, ಯಾವಾಗ ನಡೆದ ಘಟನೆ, ಮನೆ ಒಳಗ ಹೊರಗಡೆನ, ಏನ್ ಡೀಟೇಲ್ಸ್, ಹೆಂಗಾಯ್ತು ಇದು ಅಂತ? ಅರವಿಂದ್, ಇಂದು ಬೆಳಗ್ಗೆ ಒಂದು ಸುಮಾರು 5:30ರಿಂದ 6 ಗಂಟೆ ಸುಮಾರು ಬೆಳಗಿಂದ ನಡೆದಿರುವಂತಹ ಘಟನೆ. ಜ್ಯೋತಿ ಅಂತೇಳಿ 45 ವರ್ಷದ ಮಹಿಳೆ ಸಾವನ್ನಪ್ಪಿರುವಂತದ್ದು. ಏನ್ ಹೇಳಿದ್ರೆ ನಿರ್ಮಲಾ ಬಳಿಯ ಒಂದು ಮಾದನಾಯಕಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರುವಂತಹ ಉಕ್ಕೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಬೆಳಗ್ಗೆನೆ ಕಳ್ಳರು ಏನಂತಂದ್ರೆ ಮನೆಯ ಮುಂದೆ ಮಹಿಳೆ ನೆಲವನ್ನ ಗುಡಿಸ್ತಾ ಇರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಏಕಾಗಿ ಇಬ್ಬರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸ್ಥಳೀಯರು ಹೇಳುವ ಪ್ರಕಾರ ಏನಾಗಿರುವಂತದ್ದು, ಅವರು ಮೊದಲಿಗೆ ಮುಖಕ್ಕೆ ಸ್ಪ್ರೇ ಹೊಡೆದಿದ್ದಾರೆ ಅಂತ ಸಹ ಹೇಳ್ತಾ ಇರುವಂತೆ. ಅದು ಮಾರ್ಗ ಮಧ್ಯದಲ್ಲೇ ಮಹಿಳೆ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಮಾದನಾಯಕಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಕುಟುಂಬಸ್ಥರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಇದೇ ರೀತಿ ಪದೇ ಈ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ. ಪೊಲೀಸರು ಸೂಕ್ತ ಕ್ರಮವನ್ನು ತಗೋಬೇಕು ಅಂತೇಳಿ ಸಹ ಅಲ್ಲಿ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್. ತಮ್ಮೆಲ್ಲ